ಬನ್ನಿ ಕಾಳಹಸ್ತೇಶ್ವರ ದೇವಸ್ಥಾನವನ್ನು ನೋಡೋಣ. ಈ ಪಂಚಭೂತ ಸಿರೀಸ್ ನಾವು ಯಾಕೆ ಮಾಡಿದ್ವಿ ಅಂದರೆ, ನಿಮಗೆ ಗೊತ್ತಿದ್ದಂಗೆ ನನಗೆ ಚಂದನಂಗೆ ಪಯನಂಗೆ ದೇವಸ್ಥಾನ ಹೆರಿಟೇಜ್ ಸೈಟ್ಸು ಆಮೇಲೆ ಜಗತ್ ಸುತ್ತಕ್ಕೆ ತುಂಬಾ ಇಷ್ಟ. ಹಾಗೂ ದೇವಾಲಯದಲ್ಲಿ ನಮಗೆ ಶಿವನ ದೇವಾಲಯ ಒಂದು ರೀತಿಯ ಪ್ರೀತಿ ಜಾಸ್ತಿ. ಸೊ ನಾನು 11 ಜ್ಯೋತಿರ್ಲಿಂಗ ನೋಡಿದ್ದೀನಿ, 12ರಲ್ಲಿ ಅಮರನಾಥ್ ಗುಹೆ ಮಾಡಿದ್ದೀನಿ. ಎಲ್ಲೇ ಓದುವಾಗ ಅಥವಾ ನನ್ನ ಮೆಂಟರ್ ಇದ್ರ ಬಗ್ಗೆ ಹೇಳಿದರು, ಪಂಚಭೂತಗಳ ಒಂದು ದೇವಸ್ಥಾನಗಳಿದೆ ತಮಿಳುನಾಡು ಹಾಗೂ ಆಂಧ್ರದಲ್ಲಿ, ಅದ್ರ ಬಗ್ಗೆ ಒಂದು ಚೆಕ್ ಮಾಡು. ಪಂಚಭೂತಗಳು ಅಂದರೆ 5 ಎಲಿಮೆಂಟ್ಸ್ ಫ್ರಮ್ ವಿಚ್ ದ ಹೋಲ್ ಯೂನಿವರ್ಸ್ ಆರ್ ಶಿವ ಅಥವಾ ನಾವೆಲ್ಲ ಆಗಿದ್ದೀವಿ ಅನ್ನೋವಂಥದ್ದೊಂದು ಕ್ಯೂರಿಯಾಸಿಟಿನಲ್ಲಿ ಈ ಸಿರೀಸ್ನ ನಾವು ಮಾಡ್ತಾ ಇರೋದು. ಬನ್ನಿ ಈ ಸಿರೀಸಿನ 2ನೇಯ ಪಂಚಭೂತ ವಾಯು, ಗಾಳಿ, ನಾವು ಉಸಿರಾಡುವಂಥ ಗಾಳಿ. ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆರ್ ತತ್ವ ನಿಮ್ಮೆಲ್ಲರ ಜೀವನವನ್ನು ಕಾಪಾಡೋಕ್ಕೆ ಬೇಕಾಗಿರುವಂಥ ಈ ಗಾಳಿ. ಈ ತತ್ವ ಬಂದು ಶ್ರೀಕಾಳಹಸ್ತೇಶ್ವರ ಅನ್ನುವಂಥ ದೇವಸ್ಥಾನದಲ್ಲಿದೆ. ಇದು ಬಂದು ಶ್ರೀಕಾಳಹಸ್ತಿ ಅನ್ನುವಂಥ ಜಾಗದಲ್ಲಿರುವಂಥ ದೇವಸ್ಥಾನ. ಈ ದೇವಸ್ಥಾನದ ಇಂಪಾರ್ಟೆನ್ಸ್ ಏನು ಅಂದರೆ, ಇಲ್ಲಿ ನಾವು ವಾಯುವನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ವರ್ಕ್ಶಿಪ್ ಮಾಡ್ತೀವಿ. ಆ ಟೆಂಪಲಲ್ಲೂ ಸಹ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಇದೆ ಈ ವಾಯು ದೇವಸ್ಥಾನದಲ್ಲಿ. ಆಮೇಲೆ ಈ ದೇವಸ್ಥಾನದಲ್ಲಿ ರಾಹು ಕೇತು ಶಾಂತಿ ಅನ್ನೋದನ್ನು ಒಂದು ಪೂಜೆ ಮಾಡ್ತಾರೆ. ಇಡೀ ಭಾರತದೆಂಥ ಜನ ಇಲ್ಲಿ ಬಂದು ಆ ಒಂದು ಶಾಂತಿ ಪೂಜೆಯನ್ನು ಮಾಡಿಸ್ತಾರೆ. ಆಮೇಲೆ ಈ ಜಾಗದಲ್ಲಿ ನೀವು ಪ್ಲ್ಯಾನ್ ಮಾಡೋದಾದಲ್ಲಿ ಇಲ್ಲಿಂದ ಕೇವಲ 40 ಕಿಲೋಮೀಟರ್ಗೆ ನಿಮಗೆ ತಿರುಮಲ ವೆಂಕಟೇಶ್ವರನ ದೇವಸ್ಥಾನ ಸಹ ಇದೆ. ಸೊ ನೀವೇನಾದರೂ ಈ ಟೆಂಪಲ್ ಬಗ್ಗೆ ಪ್ಲ್ಯಾನ್ ಮಾಡಿದಾಗ ತಿರುಪತಿ ಜೊತೆ ಇದನ್ನು ಮಾಡ್ಬೋದು, ಅಥವಾ ಇದರ ಜೊತೆ ತಿರುಪತಿಯನ್ನು ನೀವು ಮಾಡ್ಬೋದು. ಬನ್ನಿ ಶ್ರೀಕಾಳಹಸ್ತೇಶ್ವರ ಅನುಗ್ರಹ ಪಡ್ಕೊಂಡು ಈ ವಿಡಿಯೋನ ನೋಡೋಣ. ನಮಸ್ಕಾರ. ಕಾಂಚೀಪುರಮಿಂದ ಇವಾಗ ನಾವು ಶ್ರೀಕಾಳಹಸ್ತಿಗೆ ಬಂದಿದ್ದೀವಿ. ಲೇಟಾಗಿ ಬಂದಿದ್ದೀವಿ. ನೆಕ್ಸ್ಟ್ ಮಾರ್ನಿಂಗ್ ಎಕ್ಸ್ಪ್ಲೋರ್ ಮಾಡಿ. ಆಲ್ಮೋಸ್ಟ್ ರಾತ್ರಿ 12:30 1 ಗಂಟೆ ಆಗಿತ್ತು. ಆಮೇಲೆ ನಾವು ಯಾವುದೇ ಥರದ ಒಂದು ಬುಕ್ಕಿಂಗ್ ಮಾಡಿದ್ದಿಲ್ಲ. ಸೊ ಅದಕ್ಕೆ ಸ್ಟೇ ಹುಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ಟ್ರೀಟ್ ಲ್ಯಾಂಪು, ಆಮೇಲೆ ಗುಡ್ಡದ ಮೇಲೆ ಇರುವಂಥ ಭೋಲೆನಾಥ್ ಹಾಗೂ ಅಮ್ಮವರನ ಒಂದು ಮೂರ್ತಿ. ಇದು ರಾಜಗೋಪುರ. ನೀವು ನೋಡ್ತಾ ಇರೋದು ಶ್ರೀಕಾಳಹಸ್ತೇಶ್ವರ. ಓಂ ನಮಃ ಶಿವಾಯ. ಬನ್ನಿ ಈ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲರಿಗೂ ಶುಭೋದಯ. ಈ ವಿಡಿಯೋನಲ್ಲಿ ನೀವೆಲ್ಲರೂ ಕಾಳಹಸ್ತಿ, ಶ್ರೀಕಾಳಹಸ್ತಿ ವಾಯು ಪಂಚತತ್ವದಲ್ಲಿ ಒಂದಾಗಿರುವಂಥ ವಾಯು ಒಂದು ದೇವಸ್ಥಾನ, ಒಂದು ಪುಣ್ಯ ಸ್ಥಳ, ಅಲ್ಲಿ ಬಗ್ಗೆ ನಾವು ತಿಳ್ಕೊತೀವಿ. ನಾವು ಕಂಚಿಯಿಂದ ರಾತ್ರಿ ಸುಮಾರು 11 ಗಂಟೆಗೆ ಬಂದ್ವಿ. ದೇವಸ್ಥಾನ ಪಕ್ಕಕ್ಕೇ ಒಂದು ರೂಮ್ ಸಿಕ್ತು. ಸೊ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ದೇವಾಲಯ ಹೊರಗಡೆಯನ್ನು ಯಾವ ಥರ ಇದೆ. ಬೆಳಗಿನ ಮುಂಜಾನೆ ಸ್ವಾಮಿಗಳ ದರ್ಶನ ತೊಗೊಳ್ಳೋಣ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ. ಸುಮಾರು 6:30ಗೆ ನಾವು ಟೆಂಪಲ್ ಹೊರಾಂಗಣಕ್ಕೆ ಬಂದ್ವಿ. ಶ್ರೀಕಾಳಹಸ್ತಿ ಬಂದು ತಿರುಪತಿಯಿಂದ ಒಂದು 15ರಿಂದ 20 ಕಿಲೋಮೀಟ್ರ್ ಅಥವಾ ಒಂದು 20-30 ಕಿಲೋಮೀಟ್ರ್ ಇರುವಂಥ ಒಂದು ತೀರ್ಥದ ಸ್ಥಳ. ಇಲ್ಲಿ ವಾಯು ಎಲಿಮೆಂಟಿನ ಒಂದು ದೇವಸ್ಥಾನ ತುಂಬಾ ಫೇಮಸ್ಸು. ಸೊ ಇಲ್ಲಿ ಒಂದು ಇದನ್ನು ನೋಡಿ, ಗೋಪುರ. ಟೆಂಪಲ್ ಮುಂದೆ ಒಂದು ಚಿಕ್ಕ ಗೋಶಾಲೆ, ಆಮೇಲೆ ಟೆಂಪಲ್ ಎಂಟ್ರೆನ್ಸಲ್ಲಿ ಕೆಲವು ಡೀಟೇಲ್ಸ್ ಆಗಿ ನಿಮಗೆ ಏನಾದರೂ ರೂಮ್ ಬೇಕಾದಲ್ಲಿ ಅಥವಾ ಪೂಜೆಗಳ ಡೀಟೇಲ್ಸನ್ನು ನೀವು ನೋಡಿಕೊಂಡು ಮುಂದೆ ಹೋಗ್ತೀರಾ. ಇದು ಟೆಂಪಲಿನ ಒಂದು ಕಾರಿಡಾರ್. ಆಮೇಲೆ ಕೆಲವು ಹಂತದಾದಮೇಲೆ ಯು ಆರ್ ನಾಟ್ ಅಲೌಡ್. ಸಮ್ ಪಾಯಿಂಟ್ ಆದಮೇಲೆ ನಿಮಗೆ ಮೊಬೈಲ್ ಅಲೌ ಇರಲ್ಲ. ಸೊ ಟೆಂಪಲ್ ದರ್ಶನವನ್ನು ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಈ ಟೆಂಪಲಿನ ವಿಶೇಷ ಏನು ಅಂದರೆ, ಇಲ್ಲಿ ರಾಹುಕೇತು ದೋಷದ ಒಂದು ಪೂಜೆ ಕೂಡ ಆಗುತ್ತೆ. ಇತ್ತು ಪಂಚಭೂತಗಳ ಕೊನೆಯ ವಿಡಿಯೋ. ಇದೇ ಥರ ಟ್ರಾವೆಲೋರೀಸ್ನ ಫಾಲೋ ಮಾಡ್ತಾಯಿರಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಪ್ಲೇಸ್ಗಳನ್ನು ಕರ್ಕೊಂಡು ಹೋಗ್ತೀವಿ. ನಮಸ್ತೆ.